कुमार सीएम बनेंगे? हाँ सीएम बना, हाँ सीएम बना। डीके शिवकुमार सीएम बनेंगे? हाँ सीएम बना। ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಡಿ.ಕೆ. ಶಿವಕುಮಾರ್ ಅವರು ಕೊತ್ವಾಲ್ ಅವರ ತಂಡದಲ್ಲಿದ್ದರು. ಜೊತೆಯಲ್ಲಿ ರಾಜಕೀಯದ ಮುಖ್ಯಮಂತ್ರಿ ಕುರ್ಚಿಗಾಗಿ ಸಿಕ್ಕಾಪಟ್ಟೆ ಫೈಟ್ ಮಾಡ್ತಾ ಇದ್ದಾರೆ. ಜೈಲಿನಲ್ಲಿದ್ದಂಥ ಇಬ್ಬರು ನಾಯಕರನ್ನ ಭೇಟಿಯಾಗಿ ಬರ್ತಾರೆ. ಇನ್ನುಳಿದಂತೆ ಸಾಕಷ್ಟು ಜನ ನಾಯಕರುಗಳನ್ನ ಅಂದರೆ ಎಮ್ ಎಲ್ ಎಗಳನ್ನು ಭೇಟಿ ಆಗ್ತಾರೆ. ತಮಗೆ ಬೆಂಬಲವನ್ನು ಕೇಳ್ತಾರೆ. ಸಂಖ್ಯಾಬಲವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು CM ಆಗಿ ಕುತ್ಕೊಳ್ಳೋದಕ್ಕೆ ಶತಾಯಗತ ಏನೇನೋ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಎರಡನ್ನು ಕೂಡ ಒಂದು ತಕ್ಕಡಿಗೆ ಹಾಕಿ ಮತ್ತೊಂದು ತಕ್ಕಡಿಗೆ ಡಿ.ಕೆ. ಶಿವಕುಮಾರ್ ಅವರು ಆಧ್ಯಾತ್ಮ ಜೀವಿ, ದೈವ ಭಕ್ತ ಅನ್ನೋದನ್ನು ಹಾಕಿ ನೋಡಿದಂಥ ಸಂದರ್ಭದಲ್ಲಿ ಹೆಚ್ಚಿಗೆ ತೂಗುವಂಥದ್ದೇ ದೈವ ಭಕ್ತ, ಆಧ್ಯಾತ್ಮ ಜೀವಿ ಅನ್ನುವಂಥದ್ದು. ಎಸ್, ಡಿ.ಕೆ. ಶಿವಕುಮಾರ್ ಅವರು ಅದಕ್ಕೆ ಸಣ್ಣ ಎಕ್ಸಾಂಪಲ್. ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಒಂದು ಸದಾಶಿವನಗರದ ನಿವಾಸದ ಬಳಿ ಬಂದಂಥ ನಾಗ ಸಾಧುಗಳ ಜೊತೆ ಅವರು ಹೆಂಗೆ ನಡ್ಕೊಳ್ತಾರೆ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆ ಕೂಡ ನೀವು ವಿಡಿಯೋ ನೋಡಿರ್ತೀರಿ. ಅವ್ರನ್ನ ಟಚ್ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಅವ್ರ ಮೇಲೆ ಕೈ ಹಾಕಿದಂಥ ಸಂದರ್ಭದಲ್ಲಿ ಹೆಂಗೆಲ್ಲ ವಿರೋಧ ಮಾಡಿದ್ದಾರೆ ಅಂತೇಳಿ. ಬಟ್ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಬಂದಂಥ ನಾಗಸಾಧುಗಳು ಏನು ಮಾಡಿದ್ರು ಆ ವಿಡಿಯೋ ತುಂಡ್ಕೊಂಡು ನಾವು ಒಮ್ಮೆ ನೋಡ್ಕೊಂಬನ್ನಿ. ಡಿ.ಕೆ. ಶಿವಕುಮಾರ್ ಅವರು ಎಂತಹ ಅಪ್ಪಟ ದೈವ ಭಕ್ತ, ಆಧ್ಯಾತ್ಮ ಜೀವಿ ಅನ್ನೋದ್ರ ಬಗ್ಗೆ ವಿಡಿಯೋವನ್ನು ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀವಿ. ಹಲೋ ಹಲೋ ಹಲೋ. ಎಸ್, ನೋಡಿದ್ರಲ್ಲ, ಇವರು ನಾಗಸಾಧುಗಳು ಕಾಶಿಯಿಂದ ಬಂದಿರ್ತಾರೆ. ಇವ್ರನ್ನೇನು ಯಾರೇನು ಹೇಳಿ ಕೇಳಿ ಕರ್ಸ್ಕೊಂಡಿರಲಿಲ್ಲ ಅಲ್ಲಿಗೆ. ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ ನೀವು ಬನ್ನಿ, ಅವ್ರು CM ಆಗ್ತಾರಂತೇಳಿ ನೀವು ಆಶೀರ್ವಾದ ಮಾಡಿಬಿಡಿ, ಅವ್ರ ತಲೆ ಮೇಲೆ ಕೈ ಇಟ್ಬಿಡಿ ನೀವು ಅಂತ ಯಾರೊಬ್ಬರು ಕೂಡ ಕರ್ಸ್ಕೊಂಡಿರಲಿಲ್ಲ. ಅದೇ ದೈವ ಭಕ್ತಿ ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಯಾರೊಬ್ಬರನ್ನು ಕೂಡ ಹತ್ತಿರ ಬಿಟ್ಕೊಳ್ಳೋದ, ಟಚ್ ಕೂಡ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟಪಡದಂಥ ಒಬ್ಬ ಪ್ರತಿಷ್ಠಿತ ರಾಜಕಾರಣಿ. ಈ ಹಿಂದೆ ಕಾರ್ಯಕರ್ತಗಳು ಅವ್ರ ಜೊತೆ ನಡ್ಕೊಂಡಂಥ ರೀತಿಯಿಂದಾಗಿ ಸಿಟ್ಟಾಗಿ ಬೈದಿರೋವಂಥ ಘಟನೆಗಳು ಉಂಟು. ಸೊ ಅಂಥದ್ರಲ್ಲಿ ಒಬ್ಬ ನಾಗಸಾಧು ಯಾರಂತ ಗೊತ್ತಿಲ್ಲ ಅವ್ರಿಗೆ. ಕಾಶಿಯಿಂದ ಬಂದಿರ್ತಾರೆ ನಾಗಸಾಧುಗಳು ಬರ್ತಾರೆ. ನಾಗಸಾಧು ಅವ್ರ ತಲೆ ಮೇಲೆ ಕೈ ಇಡ್ತಾರೆ, ಅವ್ರ ಭುಜದ ಮೇಲೆ ಕೈ ಇಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಬಟ್ ಹಂಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ನೀವು ವಿಡಿಯೋ ಅಬ್ಸರ್ವ್ ಮಾಡಿದಂಥ ಸಂದರ್ಭದಲ್ಲಿ ಆ ನಾಗಸಾಧು ಬಂದಂಥ ಸಂದರ್ಭದಲ್ಲಿ ಏಕಾಏಕಿ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಸ್ವಲ್ಪ ನಿಧಾನವಾಗಿ ಅವ್ರ ಕೈಯನ್ನು ಹಿಂಗೆ ವಿರೋಧ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಆಗೋದಿಲ್ಲ. ಯಾಕಂದರೆ ಅಂತಹ ಒಬ್ಬ ದೈವ ಭಕ್ತ, ಅಂಥ ಒಬ್ಬ ಆಧ್ಯಾತ್ಮ ಜೀವಿ, ಅಪ್ಪಟ ಆಧ್ಯಾತ್ಮ ಜೀವಿ ಡಿ.ಕೆ. ಶಿವಕುಮಾರ್ ಅವರು. ಆಮೇಲೆ ವಿರೋಧ ಮಾಡೋದಕ್ಕೆ ಹೋಗೋದಿಲ್ಲ. ಅವನು ಆಶೀರ್ವಾದ ಮಾಡ್ತಾರೆ ನಾಗಸಾಧುಗಳು. ಅದಾದ ನಂತರ ಸೈಲೆಂಟ್ ಆಗಿರ್ತಾರೆ. ನಾಗಬಾಬು ಡಿ.ಕೆ. ಶಿವಕುಮಾರ್ ಅವರು ತಲೆ ಮೇಲೆ ಕೈ ಇಟ್ಟಂಥ ಒಂದು ವಿಡಿಯೋ ನೋಡಿದಂಥ ಸಂದರ್ಭದಲ್ಲಿ ಅಥವಾ ಅಲ್ಲಿದ್ದಂಥವರು ಕೂಡ ನಿಜಕ್ಕೂ ಆಶ್ಚರ್ಯಗೊಳ್ತಾರೆ. ಹೆಂಗೆ ಇದು ಡಿ.ಕೆ. ಶಿವಕುಮಾರ್ ಅವರು ಇಷ್ಟೊಂದು ಸೈಲೆಂಟ್ ಆದ್ರಲ್ಲ, ಅಂದರೆ ಯಾರ ಹತ್ರನೂ ಟಚ್ ಮಾಡಿಸ್ಕೊಳ್ಳೋಕೆ ಇಷ್ಟಪಡದೇ ಇರೋಂಥ ಡಿ.ಕೆ. ಶಿವಕುಮಾರ್ ಅವರು ನಾಗಸಾಧುಗಳು ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ಸೈಲೆಂಟ್ ಆಗ್ತಾರೆ. ಹಲೋ ಹಲೋ ಹಲೋ. ಇನ್ನು ಯಾರದು ನಾಗಸಾಧುಗಳು ಅಂತ ನೋಡಿದಂಥ ಸಂದರ್ಭದಲ್ಲಿ ಕಾಶಿಯಿಂದ ನಾಗಸಾಧು ವೇದಗಿರಿ ನಾಗಬಾಬಾ. ಸೊ ಇವರು ಬಂದಿರ್ತಾರೆ. ಡಿ.ಕೆ. ಶಿವಕುಮಾರ್ ಅವರ ತಲೆ ಮೇಲೆ ಕೈ ಇಟ್ಟು ತಮ್ಮ ಹಸ್ತವನ್ನು ಇಟ್ಟು ಆಶೀರ್ವಾದ ಮಾಡ್ತಾರೆ. ಏನು ಆಶೀರ್ವಾದ ಮಾಡ್ತಾರೆ ಅಂತ ನೋಡೋದಾದ್ರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು CM ಆಗ್ತಾರೆ ಎನ್ನುವಂಥ ಮಾತನ್ನು, ಭವಿಷ್ಯವನ್ನು, ಆಶೀರ್ವಾದವನ್ನು ಕೂಡ ಇಲ್ಲಿ ನಾಗಸಾಧುಗಳು ಮಾಡ್ತಾರೆ. ಇನ್ನು ಅವ್ರು ನುಡಿದಂಥದ್ದು ಏನು ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ತಲೆ ಮೇಲೆ ಕೈ ಇಟ್ಟು ತಮ್ಮ ಹಸ್ತವನ್ನು ಚಾಚಿ ಆಶೀರ್ವಾದ ಮಾಡಿದ್ದು ಏನು ಅಂತ ನೋಡೋದಾದರೆ, ಭಕ್ತಿ ಹೆಚ್ಚಾದಂತೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಪರಮಾತ್ಮ ಹಾಗೂ ಸಂತರ ಆಶೀರ್ವಾದ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಇದೆ ಅಂತೇಳಿ ನಾಗಸಾಧು ಹೇಳುವ ಮೂಲಕ ಒಂದು ರೀತಿ ಅವರ ಹೇಳಿಕೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಮಹತ್ವ ಕೂಡ ಪಡೆದುಕೊಂಡಿರುವಂಥದ್ದು. ಯಾಕಂದರೆ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಪರಮ ಭಕ್ತರು. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರು ತುಮಕೂರಿನ ನೊಣಕೆರೆಯಲ್ಲಿ ಇರ್ತಕ್ಕಂಥ ಅಜ್ಜಯ್ಯನ ಸನ್ನಿಧಿಗೆ ಅವ್ರು ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೂ ಕೂಡ, ಎಂತಹದೇ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಬೇಕಾದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಪ್ರತಿ ಬಾರಿ ತುಮಕೂರಿನ ತಿಪಟೂರು ತಾಲೂಕಿನಲ್ಲಿರುವಂಥ ನೊಣವಿನಕೆರೆ ಅಜ್ಜಯ್ಯನ ಸನ್ನಿಧಿಗೆ ಹೋಗಿ ಅಲ್ಲಿ ಆಶೀರ್ವಾದ ಪಡಿತಾರೆ. ಅದಾದ ನಂತರವೇ ಅವರು ಮುಂದುವರಿಯುವಂಥದ್ದು. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ನೀವು ನೋಡಿರ್ತೀರಿ, ಅವರು ಕುಟುಂಬ ಸಮೇತ ಹೋಗುವಂಥದ್ದು, ಯಾವುದಾದ್ರೂ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ, ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದು ಮಹತ್ವದ ನಿರ್ಣಯ ಕೈಗೊಳ್ಳಬೇಕಂದ್ರೆ ಅಜ್ಜಯ್ಯನ ಸನ್ನಿಧಿಗೆ ಹೋಗಿ ಅವರ ಮೊರೆ ಹೋಗಿ ಅವರ ಆಶೀರ್ವಾದ ಪಡೆದು ಅದಾದ ನಂತರ ಕೆಲಸ ಕಾರ್ಯಗಳು ಮಾಡುವಂಥದ್ದು. ಅದು ಒಂದು ರೀತಿ ಅವರ ಭಕ್ತಿಯನ್ನು ಸೂಚಿಸುತ್ತೆ. ಇನ್ನು
ಡಿ ಕೆ ಶಿವಕುಮಾರ್ ಅವ್ರಿಗೆ ದ್ವಾರಕನಾಥ್ ಗುರೂಜಿಯವರು, ನೀವು ಬಹುಶಃ ಅವ್ರ ಹೆಸರನ್ನು ಕೇಳಿರ್ತೀರಿ, ಖ್ಯಾತ ಜ್ಯೋತಿಷಿಗಳು ಕೂಡ ಹೌದು. ದ್ವಾರಕನಾಥ ಗುರೂಜಿಯವರ ಅಣತಿಯಂತೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಮುಂದುವರಿತಾ ಇದ್ದಾರೆ ರಾಜಗುರು ದ್ವಾರಕನಾಥ್ ಗುರೂಜಿಯವರು. ಸೊ ಇವ್ರ ಬಗ್ಗೆ ಕೇಳಿದವರೇ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಎಲ್ಲಾದರೂ ಹೋದಂಥ ಸಂದರ್ಭ, ಮೊನ್ನೆ ಕಳೆದ ಬಾರಿ ದೆಹಲಿಗೆ ಹೋದಂಥ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ರಾಜಗುರು ದ್ವಾರಕನಾಥ್ ಗುರೂಜಿಯವರು ಕೂಡ ಪಕ್ಕದಲ್ಲೇ ಇರ್ತಾರೆ. ಸೊ ಹೀಗೆ ದ್ವಾರಕನಾಥ್ ಗುರೂಜಿಯವರ ಅಣತಿಯಂತೆ ಕೂಡ ಅವರ ನುಡಿಯುವಂಥ ಭವಿಷ್ಯ ಅಥವಾ ಅವರು ಹೇಳುವಂಥ ಕೆಲವೊಂದು ಸೂಚನೆಗಳನ್ನು ಕೂಡ ಇವರು ಶಿಷ್ಟಾಚಾರದಿಂದ ಅಂದರೆ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರೆ. ದ್ವಾರಕನಾಥ್ ಗುರೂಜಿಯವರು ಹೇಳುವಂಥ ಸಾಕಷ್ಟು ಮಾತುಗಳನ್ನು ಕೂಡ ಇವರು ಕೇಳ್ತಾರೆ. ಅಂತಹ ಒಬ್ಬ ದೈವ ಭಕ್ತಿಗಳು ಅಂತ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಅವರ ನಿವಾಸದಲ್ಲೂ ಕೂಡ ಹೋಮ ಹವನಗಳನ್ನು ಮಾಡಿಸಿದ್ರು. ಅಲ್ಲಿ ಬಸಪ್ಪ ಕೂಡ ಬಂದಿದ್ದು ನೀವು ನೋಡಿದ್ದೀರಿ. ಬಸಪ್ಪನಿಗೆ ಪೂಜೆ ಮಾಡಿ ಮನೆಯೊಳಗೆ ಕರ್ಕೊಂಡಿದ್ದು, ಹೋಮ ಹವನಗಳನ್ನು ಮಾಡಿದ್ದು. ಸೊ ಹೀಗೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ದೈವ ಭಕ್ತ ಇರುವಂಥ ವ್ಯಕ್ತಿ ಅಂತ ಹೇಳ್ಬೋದು. ಡಿ ಕೆ ಶಿವಕುಮಾರ್ ಅವರನ್ನು ಕೆಲವರು ಹೇಳೋದುಂಟು, ಅವರು ಕೊತ್ವಾಲ್ ಜೊತೆ ಇದ್ದಂಥವರು ಹೀಗೆಲ್ಲ ಹೇಳೋದುಂಟು. ಕೆಲವರು ಅದನ್ನು ವಾದ ಮಾಡ್ತಾರೆ. ಇನ್ನು ಜೊತೆಯಲ್ಲಿ ಈ ರಾಜಕೀಯದ ವಿಚಾರಕ್ಕೆ ಬರೋದಾದರೆ ಅವರೊಬ್ಬ ಹಠವಾದಿ, ಮಹಾನ್ ಹಠವಾದಿ, ಟ್ರಬಲ್ ಶೂಟರ್ ಅಂತ ಕೂಡ ಹೇಳ್ತಾರೆ. ರಾಜಕೀಯದಲ್ಲಿ ಎಂತಹದೇ ಸಂದಿಗ್ಧ ಸ್ಥಿತಿ ಇದ್ರೂ ಕೂಡ ಪಕ್ಷಕ್ಕಾಗಿ ನಿಷ್ಠೆಯನ್ನು ಬಿಟ್ಟು ಕೊಡದ ತಿಹಾರ್ ಜೈಲಿಗೆ ಹೋಗಿ ಬಂದಂಥ ಒಬ್ಬ ಕಾಂಗ್ರೆಸ್ನ ಕಟ್ಟಾಳೂಟ, ಕಾಂಗ್ರೆಸ್ ಪಕ್ಷ ಎಂತಹದೇ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಕೈ ಹಿಡಿದಂಥ ಒಬ್ಬ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ. ಇಂತಹ ಡಿ ಕೆ ಶಿವಕುಮಾರ್ ಅವರು ಇದೀಗ ರಾಜಕೀಯದಲ್ಲಿ ಅವ್ರಿಗೆ ಬಂದು ಒದಗಿರುವಂಥ ಒಂದೊಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಇಂತಹ ಅವಕಾಶವನ್ನು ಕೈ ಚೆಲ್ಲಿ ಕೂತ್ಕೊಂಡ್ರೆ ಮತ್ತಾವತ್ತೂ ಕೂಡ ಇಂತಹ ದಿನ ಮತ್ತೆ ಬರೋದಿಲ್ಲ, ಮರುಕಳಿಸೋದಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ, ಅವರ ಬೆಂಬಲಿಗರಿಗೂ ಗೊತ್ತಿದೆ. ಸೊ ಹಾಗಾಗಿ ಶತಾಯಗತಾಯ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಮುಖ್ಯಮಂತ್ರಿ ಆಗಿಯೇ ತೀರಬೇಕೆನ್ನುವಂಥ ಹಠಕ್ಕೆ ಬಿದ್ದಿದ್ದಾರೆ. ಸಾಕಷ್ಟು ತಮ್ಮದೇ ಆದಂಥ ದಾಳಗಳನ್ನು, ರಾಜಕೀಯದಲ್ಲಿ ತಮ್ಮದೇ ಆದಂಥ ದಾಳಗಳನ್ನು ಉರುಳಿಸ್ತಾ ಇದ್ದಾರೆ. ಇನ್ನು ಏನೇ ಬಾಯಿ ಪಡ್ಕೊಂಡ್ರು ಕೂಡ ಟಿ ವಿ ಚಾನೆಲ್ ಅವರು ಅಥವಾ ಅಭಿಮಾನಿಗಳು ಅಥವಾ ಈ ರಾಜಕೀಯ ಪಂಡಿತರುಗಳು ಏನೇ ಬಾಯಿ ಪಡ್ಕೊಂಡ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ನಡೆದಂಥ ಒಂದು ಘಟನೆ ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ. ಬಹುಶಃ ನೆನ್ನೆ ನಡೆದಿರುವಂಥದ್ದು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಒಂದೇ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಏನೂ ನಡೆದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ. ಇಲ್ಲಿ ಚಾನಲ್ ಆನ್ ಮಾಡಿದ್ರೆ ಅಥವಾ ಯಾರ್ದಾನ ಬಾಯಲ್ಲಿ ಕೇಳಿದ್ರೆ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಅಲ್ಲಿ ಏನೋ ಸಂಘರ್ಷ, ಇನ್ನೇನೋ ಆಗ್ತಾ ಇದೆ, ಕ್ರಾಂತಿ, ಹೀಗೆ ಏನೇ ಆದರೂ ಇದೆಲ್ಲ ಏನೇ ಇದ್ರೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯನವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡು ಏನೂ ನಡೆದೇ ಇಲ್ಲ ಎನ್ನುವಂತೆ ನಡ್ಕೊಂಡಿದ್ದಿದೆಯಲ್ಲ, ಅದು ನಿಜಕ್ಕೂ ಒಂದು ರೀತಿ ಇದು ನಿಜಕ್ಕೂ ಒಬ್ಬ ಪ್ರಬುದ್ಧ ರಾಜಕಾರಣಿಗಳ ಲಕ್ಷಣ ಅಂತ ಹೇಳ್ಬೋದು ಇದನ್ನು. ಸೊ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡಿದ್ದು. ಇನ್ನು ಡಿ ಕೆ ಶಿವಕುಮಾರ್ ಸಾಕಷ್ಟು ತಮ್ಮದೇ ಆದಂಥ ಪಟ್ಟುಗಳನ್ನು ಹಾಕ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಗ್ತಾರಾ, ಫೈನಲಿ ಏನಾಗುತ್ತೆ ಗೊತ್ತಿಲ್ಲ. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಹಠವಾದಿ ಗೆಲ್ತಾರಾ ಅಥವಾ ಟ್ರಬಲ್ ಶೂಟರ್ ಗೆಲ್ತಾರಾ? ನಾವು ಪರದೆಯಲ್ಲಿ ನಾವು ಕೂಡ ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಈ ರೀತಿಯ ಹೇಳಿಕೆಯನ್ನು BJPಯ ವಿರೋಧ ಪಕ್ಷದ ನಾಯಕರಾದಂಥ R ಅಶೋಕ್ ಅವರು ಹೇಳಿರುವಂಥದ್ದು, ಜೊತೆಯಲ್ಲಿ ಇಡೀ ರಾಜ್ಯ ಜನತೆ ಕಾಯ್ತಾ ಇರುವಂಥದ್ದು. ನೆಕ್ಸ್ಟ್ ಏನಾಗುತ್ತೆ ಮುಖ್ಯಮಂತ್ರಿ ಆಗ್ತಾರಾ ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರು? ಆ ಒಂದು ಸ್ಥಾನವನ್ನು ಹೈಕಮಾಂಡ್ ಇವರ ಒಂದು ಪಕ್ಷ ನಿಷ್ಠೆಗೆ ನಿಜಕ್ಕೂ ಆ ಒಂದು ಸ್ಥಾನ CM ಸ್ಥಾನ ಬಿಟ್ಟುಕೊಡ್ತಾರಾ? ಇಲ್ಲಿ CM ಕುರ್ಚಿನಲ್ಲಿರುವಂಥ CM ಸಿದ್ದರಾಮಯ್ಯನವರು ಹಾಗೊಮ್ಮೆ ಬಿಟ್ಟುಕೊಟ್ಟ ಪಕ್ಷದಲ್ಲಿ ಅವರ ಮುಂದಿನ ನಡೆ ಹೆಂಗಿರುತ್ತೆ? ಎಲ್ಲದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಸ್ನೇಹಿತರೆ ಕಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸತಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.